ಸಣ್ಣವ್ರು ಹಿಡಿದು ದೊಡ್ಡವ್ರ ತನಕ ಇಷ್ಟಪಡೋಂಥ ಈ ಪಾಸ್ತಾ ನೋಡ್ರಿ, ಈ ಸೋಯಾ ಸಾಸು, ಚಿಲ್ಲಿ ಸಾಸು, ವಿನೆಗರು ಯಾವುದೂ ಇಲ್ಲದೇ ನಮ್ಮದು ದೇಸಿ ತಡ್ಕ ಕೊಟ್ಟು ಹೆಂಗೆ ಮಾಡ್ಬೇಕಂತ ಇವತ್ತಿನ ವಿಡಿಯೋದಾಗ ನೋಡ್ಕೊಂಬರಂಬರ್ರಿ. ಮೊದಲು ನೋಡ್ರಿ, ಇಲ್ಲಿ ಒಂದು 3 ಗ್ಲಾಸಷ್ಟು ನೀರೇನು ಮಾಡ್ತೀನಿ ರೀ ನಾನು ಕುದಿಲಕ್ಕ ಇಟ್ಬಿಡ್ತೀನಂತ್ರಿ. ಸ್ವಲ್ಪ ನೀರು ಜಾಸ್ತಿ ಇದ್ರೂ ಏನೂ ಆಗಲ್ರಿ, ನಡೀತದ. ಈಗ ಇದ್ರಾಗ ಸ್ವಲ್ಪ ಉಪ್ಪನ್ನು ಹಾಕ್ಬಿಡ್ತೀನಂತ. ಈಗ ಇದಕ್ಕೆ ಚಂದ ಮಿಕ್ಸ್ ಮಾಡಿ ಏನು ಮಾಡ್ತೀನಪ್ಪ ಅಂದ್ರೆ ಕುದಿಲಕ್ಕ ಬಿಟ್ಬಿಡ್ತೀನಂತ್ರಿ. ಹಿಂಗೆ ಕುದಿಲತ್ತಂದ್ರೆ ಏನು ಮಾಡ್ತೀನಿ ರೀ, ಒಂದೇ ಒಂದು ಚಮಚ ಇಲ್ಲಿ ಇಲ್ಲಾಂದ್ರೆ ಒಂದು ಅರ್ಧ ಚಮಚ ಎಣ್ಣೆ ಹಾಕ್ದ್ರೂ ನಡೀತದ. ಚಂದ ನಮ್ಮ ಪಾಸ್ತಾ ಬಿಡಿ ಬಿಡಿ ಆಗ್ತಾವ್ರಿ ಕುದ್ಮೇಲೆ. ಈಗ ನೋಡ್ರಿ, ಒಂದು 200 ಗ್ರಾಮ್ನಷ್ಟು ಏನು ಮಾಡೀನಿ ರೀ, ನಾ ಇಲ್ಲಿ ಪಾಸ್ತಾ ತೊಗೊಂಡಿನಿ. ಯಾವಾರ ತೊಗೊರಿ ನಡೀತದ. ಅವು ಇದ್ರಾಗ ಹಾಕಿ ಚಂದ ಮಿಕ್ಸ್ ಮಾಡ್ಕೋತಾ ಮೀಡಿಯಮ್ ಉರಿದಾಗ ಇವಕ್ಕೆ ಕುದಿಸ್ಬೇಕಾಗ್ತದ್ರಿ. ಒಂದು 7-8 ನಿಮಿಷ ಬೇಕ್ರಿ ಇವು ಚಲೋ ಕುದಿಬೇಕಂತಂದ್ರೆ. ನಿಮ್ಗೆ ತೋರಿಸ್ತೀನಿ ಅಂದರೆ ಒಂದು ಫೋರ್ಕ್ ತೊಗೊಂಡು ಹಿಂಗೆ ಚುಚ್ಚಿದ್ರೆ ನೋಡ್ರಿ, ಈಸಿದಾಗ ಚುಚ್ಚಬೇಕ್ರಿ, ಹಿಂಗೆ ತೆಗಿಲಕ್ಕೆ ಬರಬೇಕು ಅಂದ್ರೆ ಪರ್ಫೆಕ್ಟಾಗಿ ಕುದ್ದಾವಂತ ಅರ್ಥ ರೀ. ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ ಈ ಬಿಸಿ ನೀರೆಲ್ಲ ಜಾನ್ ಬಿಡ್ತೀನಂತ್ರಿ. ಹಿಂಗೆ ಒಂದು ಜರಡಿದಾಗ ಏನು ಮಾಡ್ತೀನಿ ರೀ, ಎಲ್ಲ ಪಾಸ್ತಾ ನೀರು ಸಮೇತ ಹಾಕ್ಬಿಡ್ತೀನಂತ್ರಿ. ನೀರೆಲ್ಲ ಜಾನ್ ಬಿಡ್ತೀನಂತ. ಈಗ ಏನು ಮಾಡ್ತೀನಪ್ಪ ಅಂದ್ರೆ, ಈಗ ಬಿಸಿ ಬಿಸಿ ಇದ್ದಾಗೆ ಮೇಲೆ ತಣ್ಣೀರು ಹಾಕ್ಬಿಡ್ಬೇಕ್ರಿ. ತಣ್ಣೀರು ಅಂದ್ರೇನು, ರೂಮ್ ಟೆಂಪ್ರೇಚರ್ ನೀರು ಹಾಕ್ತಾರೂ ಸಾಕ್ರಿ. ನೀರು ಹಾಕಿ ಏನು ಮಾಡಬೇಕಾಗ್ತದೆ, ಒಂದು ಮಿಕ್ಸ್ ಮಾಡ್ಕೋಬೇಕು. ಅಂದ್ರೆ ಏನು ರೀ, ಇದ್ರದ್ದು ಕುಕ್ಕಿಂಗ್ ಪ್ರೊಸೆಸ್ಸು ನಿಂತು ಬಿಡ್ತದ್ರಿ ನೀರು ಹಾಕೋಣ. ಹಾಗೆ ಸ್ವಲ್ಪ ಅಂದ್ರೆ ಒಂದು ಚಮಚ ಏನು ಮಾಡ್ತೀನಿ ರೀ, ಇಲ್ಲಿ ಎಣ್ಣೆ ಹಾಕ್ಬಿಡ್ತೀನಂತ್ರಿ. ಇವು ಒಂದಕ್ಕೊಂದು ಮೆತ್ಕೊಳ್ಳಲ್ರಿ, ಮತ್ತು ಚಂದ ಬಿಡಿ ಬಿಡಿನೂ ಆಗ್ತಾವ. ಈಗ ಏನು ಮಾಡ್ತೀನಿ ಅಂತಂದ್ರೆ, ಒಂದು ಪ್ಯಾನ್ನಾಗ ಇಲ್ಲಿ ಎಣ್ಣೆ ಹಾಕೋತೀನಂತ್ರಿ. ಒಂದು 2 ಚಮಚ ಎಣ್ಣೆ ಇಲ್ಲಿ ಹಾಕೀನಿ. ಎಣ್ಣೆ ಚಲೋ ಬಿಸಿ ಆಯ್ತಂದ್ರೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಲತ್ತೀನಿ ರೀ. ಹಾಗೆ ನೋಡ್ರಿ, ಸಣ್ಣ ಹುಳಿದು ಬೆಳ್ಳುಳ್ಳಿ ಹಾಕ್ಲತ್ತೀನಿ ರೀ. ನೀವು ಬೆಳ್ಳುಳ್ಳಿ ಕುಟ್ಟಿ ಹಾಕ್ಲಕ್ಕೆ ಹೋಗ್ಬೇಡ್ರಿ. ಹಿಂಗೆ ಹೋಳು ಹಾಕಿದ್ದು ಮಾತೆ ಬೇರೆ ಇರ್ತದ್ರಿ, ಅಂದ್ರೆ ಟೇಸ್ಟು ಬೇರೆ ಬರ್ತದ್ರಿ, ಮಸ್ತ್ ಬರ್ತದೆ. ಈಗ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗತ್ತನ ಹುರಿತೀನಂತ. ಹುರಿದಾದ್ಮೇಲೆ ಈಗ ಸಣ್ಣ ಹುಳಿದು ಇಲ್ಲಿ ನಾನು ಹಸಿ ಮೆಣಸಿನ್ಕಾಯಿ ಸೇರಿಸ್ಲತ್ತೀನಿ ರೀ. ಇಲ್ಲಾಂದ್ರೆ ನೀವು ಪೇಸ್ಟ್ನೂ ಹಾಕ್ಕೋಬೋದು, ಇಲ್ಲಾಂದ್ರೆ ಉದ್ದುದ್ದು ಹುಳಿನೂ ಸೇರಿಸ್ಕೋಬೋದು. ಮತ್ತು ಇವಾಗ ಫ್ರೈ ಆದಮೇಲೆ ಏನು ಮಾಡ್ತೀನಿ ರೀ, ಉಳ್ಳಾಗಡ್ಡಿ ಸೇರಿಸ್ಲತ್ತೀನಿ ರೀ. ಅವನು ಅಷ್ಟೇ ಉದ್ದುದ್ದು ಹುಳಿ ಸೇರಿಸ್ಕೊಂಡಿನಿ ರೀ. ಕ್ವಾಂಟಿಟಿ ನೋಡಿರಿ, ನಿಮಗೆ ಹೆಚ್ಚಿಗೆ ಬೇಕಂದ್ರೆ ಹೆಚ್ಚಿಗೆ ಹಾಕೋರಿ, ಏನು ಪ್ರಾಬ್ಲಮ್ ಇಲ್ಲ ರೀ, ಚಲೋನೇ ಬರ್ತದೆ ಟೇಸ್ಟು. ಈಗ ಇವನು ಫ್ರೈ ಆದಮೇಲೆ ಈ ಸಣ್ಣ ಹುಳಿದು ಏನು ಮಾಡ್ತೀನಿ ರೀ, ಗಜ್ರಿ ಹಾಕೊಳತ್ತೀನಿ ರೀ. ಅದೇ ರೀ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ಸೇರಿಸ್ಬಿಡ್ಲತ್ತೀನಿ. ತರಕಾರಿ ಜಾಸ್ತಿ ಇದ್ದಷ್ಟು ಟೇಸ್ಟ್ನು ಚಲೋ ಬರ್ತದ್ರಿ ನಮ್ಮ ಪಾಸ್ತಾದು. ಈಗ ಇವಕ್ಕೆ ಜಾಸ್ತಿನೇ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಹುರಿದ್ರೆ ಸಾಕ್ರಿ. ಸ್ವಲ್ಪ ಆ ಕ್ರಂಚಿನೆಸ್ಸು ಇರಬೇಕಾದ್ರಾಗ, ಅಂದರೆ ಟೇಸ್ಟ್ ಬರ್ತದೆ. ಈಗೇನಪ್ಪ ಮಾಡ್ತೀನಿ ಅಂತಂದ್ರೆ, ಒಂದು 2 ಮೀಡಿಯಮ್ ಸೈಜ್ ಟೊಮೆಟೊ ಸಣ್ಣ ಹುಳಿ ಸೇರಿಸೀನಿ ರೀ. ಸ್ವಲ್ಪ ಫ್ಲೇವರ್ ಬರ್ತದೆ, ಹುಳಿ ಫ್ಲೇವರ್ ಬರ್ತದೆ, ಹೀಗಾಗಿ ಟೊಮೆಟೊ ಹಾಕ್ಲತ್ತೀನಿ ರೀ. ಇಲ್ಲಾಂದ್ರೆ ನೀವು ಕೆಚಪ್ನು ಹಾಕ್ಕೋಬೋದು. ಈಗ ಇವಕ್ಕೂ ಸ್ವಲ್ಪ ಸಾಫ್ಟ್ ಆಗತ್ತನ ನಾವು ಹುರಿಬೇಕಾಗ್ತದೆ. ಮತ್ತೀಗ ಇದ್ರ ನೋಡ್ರಿ, ಉಪ್ಪು ಸೇರಿಸ್ಲತ್ತೀನಿ ರೀ. ನಾವು ಪಾಸ್ತಾದಾಗ ಉಪ್ಪು ಹಾಕಿನೇ ಕುದಿಸಿದೆವು, ಹೀಗಾಗಿ ನೋಡ್ಬಿಟ್ಟು ಹಾಕೋಬೇಕು. ಹಾಗೆ ಖಾರದ ಪುಡಿ ಸೇರಿಸ್ಲತ್ತೀನಿ ರೀ, ಅರಿಶಿನ ಪುಡಿನೂ ಸೇರಿಸ್ಲತ್ತೀನಿ. ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೇವಲ್ಲ ರೀ, ಅದಕ್ಕೆ ಖಾರ ಸ್ವಲ್ಪ ನೋಡಿಕೊಂಡು ಹಾಕೋರಿ ನಡೀತದೆ. ಇಲ್ಲಾಂದ್ರೆ ಯಾವ್ದಾರ ಒಂದು ಖಾರ ಹಾಕೊಂಡ್ರೂ ನಡೀತದೆ ರೀ. ಹಸಿ ಮೆಣಸಿನ್ಕಾಯಿ ಹಾಕೋರಿ, ಇಲ್ಲ ಈ ಕೆಂಪು ಖಾರ ಹಾಕೋರಿ ನಡೀತದೆ. ಈಗ ಎಲ್ಲ ಚೆಂದ ಹುರಿದಾದ್ಮೇಲೆ ಕುದಿಸಿಟ್ಟಿದ್ದು ಪಾಸ್ತಾ ಇದ್ರಾಗ ಹಾಕ್ಬಿಡ್ತೀನಂತ. ಈಗ ನೋಡ್ರಿ, ಸಣ್ಣ ಉರಿದಾಗ ನಾವು ಇವಕ್ಕೆ ಏನು ಮಾಡಬೇಕಾಗ್ತದೆ ಅಂತಂದ್ರೆ, ಚಂದ ಮಿಕ್ಸ್ ಮಾಡಬೇಕಾಗ್ತದೆ. ಇವು ಆಲ್ರೆಡಿ ಕುದ್ದಿರ್ತಾವ್ರಿ, ಆದ್ರೂ ಈ ಮಸಾಲೆದಾಗ ನಾವು ಫ್ರೈ ಮಾಡ್ದೇವಂತಂದ್ರೆ ಸಣ್ಣ ಉರಿನಾಗ ಇನ್ನು ಟೇಸ್ಟು ಚಲೋ ಬರ್ತದೆ. ಈಗ ಕೊನೆಗೆ ಏನು ಮಾಡ್ತೀನಿ ರೀ, ಒಂದಿಷ್ಟು ಈ ಹಸಿ ಉಳ್ಳಾಗಡ್ಡಿ ರೀ, ಅದೇ ರೀ ಸ್ಪ್ರಿಂಗ್ ಆನಿಯನ್ ಮತ್ತು ಕೊತ್ತಂಬರಿ ಸೇರಿಸ್ಬಿಡ್ತೀನಂತ್ರಿ. ಇದನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚಲೋನೇ ಬರ್ತದೆ. ಈಗೇನು ರೀ, ಮತ್ತು ಫೈನಲ್ ಮಿಕ್ಸು ಕೊಟ್ಬಿಡ್ತೀನಂತ. ಮತ್ತು ಎಲ್ಲ ಚಂದ ಮಿಕ್ಸ್ ಮಾಡ್ಕೋತೀನಂತ್ರಿ. ನೋಡ್ರಿ ಎಷ್ಟು ಭಾರಿ ಆಗ್ಯಾವಂತ, ಕಲರ್ಫುಲ್ಲಾಗಿ ಆಗ್ಯಾವಲ್ರಿ ನಮ್ಮ ಪಾಸ್ತಾ. ಮತ್ತು ಹಂಗಾದ್ರೆ ರೀ, ಒಂದು ಸಲ ಈ ದೇಸಿ ಸ್ಟೈಲ್ನಾಗ ನೀವು ಮಾಡಿ ನೋಡ್ರಿ, ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತೆ ಸಿಗ್ತೀನಂತ್ರಿ.